ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ರೇಷನ್ ಅಕ್ಕಿನ ಬಳಸ್ಕೊಂಡು ಪರ್ಫೆಕ್ಟ್ ಆಗಿರೋ ರವೆ ಇಡ್ಲಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಲೋಟನ ಅಳತೆಗೆ ತಗೊಂಡು ಅದೇ ಲೋಟದಲ್ಲಿ ನಾನು ಒಂದು ಲೋಟದಷ್ಟು ಉದ್ದಿನ ಕಾಳನ್ನು ಹಾಕೊಂಡಿದ್ದೀನಿ. ನೀವು ಬೇಕಿದ್ರೆ ಉದ್ದಿನ ಬೇಳೆನೂ ಕೂಡ ಹಾಕೋಬೋದು. ಒಂದು ಲೋಟದಷ್ಟು ಉದ್ದಿನ ಕಾಳನ್ನು ಹಾಕೊಂಡಿದ್ದೀನಿ. ಇವಾಗ ಇದನ್ನ ತೊಳೆಯೋದಕ್ಕೆ ಅಂತ ಸೈಡಿಗೆ ಎತ್ತಿಟ್ಕೊತೀನಿ. ನಾನು ಎಲ್ಲನೂ ಒಂದೇ ಸಾರಿ ತೊಳ್ಕೊತೀನಿ. ಬೇರೆ ಒಂದು ಚಿಕ್ಕ ಬೌಲಲ್ಲಿ ನಾನು ಒಂದು 1/2 ಟೇಬಲ್ ಸ್ಪೂನ್ ಮೆಂತ್ಯ ತೊಗೊತೀನಿ. ಮೆಂತ್ಯ ನಾನು ಉದ್ದಿನ ಕಾಳು ಜೊತೆ ಹಾಕಲ್ಲ. ಯಾಕಪ್ಪ ಅಂದರೆ ಮೆಂತ್ಯ ನೆನೆಸಿದ ತಕ್ಷಣ ಒಂದು ಯೆಲ್ಲೋ ಕಲರ್ ನೀರು ಬರುತ್ತಲ್ಲ, ಆ ನೀರನ್ನು ನಾವು ಚೆಲ್ಲಬಾರ್ದು. ಅದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ. ಸೊ ಹಂಗಾಗಿ ಏನು ಮಾಡಬೇಕು, ಸಪ್ರೇಟಾಗಿ ನೆನೆಸಿಟ್ಬಿಟ್ಟು ಆ ನೀರನ್ನು ನಾವು ಸಂಪೂರ್ಣವಾಗಿ ಯೂಸ್ ಮಾಡ್ಕೋಬೇಕು. ಇವಾಗ ಬೇರೆ ಒಂದು ಸ್ಟೀಲ್ ಪಾತ್ರೆನ ತೊಗೊಂಡು ಇದರಲ್ಲಿ ನಾನು 4 ಲೋಟದಷ್ಟು ಅಕ್ಕಿನ ಹಾಕ್ಕೊತೀನಿ. ನೀವು ಯಾವ ಒಂದು ಅಳತೆ ಲೋಟದಲ್ಲಿ ಉದ್ದಿನ ಬೇಳೆಯನ್ನು ತೊಗೊಂಡಿದ್ರಿ ಅಥವಾ ಉದ್ದಿನ ಕಾಳನ್ನು ತೊಗೊಂಡಿದ್ರಿ, ಅದೇ ಅಳತೆಯಲ್ಲಿ 4 ಕಪ್ಪಷ್ಟು ಅಕ್ಕಿ ಹಾಕ್ಕೊಳ್ಬೇಕು. ಇವಾಗ 4 ಲೋಟ ಆಯಿತು. ಇದನ್ನು ತೊಳೆದುಕೊಂಡು ತೊಗೊಂಡು ಬರ್ತೀನಿ ನಾನು. ಉದ್ದಿನ ಬೇಳೆ ಅಥವಾ ಅಕ್ಕಿನ ನೀವು ಎಷ್ಟು ಸಾರಿ ತೊಳಿತೀರಾ ಅಷ್ಟು ಒಳ್ಳೆಯದು. ಯಾಕಂದರೆ ಅಷ್ಟು ಚೆನ್ನಾಗಿ ನಿಮಗೆ ಇಡ್ಲಿ ವೈಟಾಗಿ ಬರ್ತವೆ, ವೈಟ್ ಕಲರಲ್ಲಿ ಚೆನ್ನಾಗಿ ಬರ್ತವೆ. ನೀವು 5 ಸಾರಿ ತೊಳ್ಕೊತೀರಾ ಅಥವಾ 10 ಸಾರಿ ತೊಳ್ಕೊತೀರಾ ಅದು ನಿಮಗೆ ಬಿಟ್ಕೊಟ್ಟಿದ್ದು. ಯಾಕಂದರೆ ಒಂದೊಂದು ಅಕ್ಕಿ ಜಾಸ್ತಿ ಡಸ್ಟ್ ಇರುತ್ತೆ. ಸೊ ಹಂಗಾಗಿ ಅದು 10 ಸಾರಿ ತೊಳೆಯೋದು ಬಂದರೂ ಬರ್ಬೋದು. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ನಮ್ಗೆ ಎಷ್ಟಾಗುತ್ತೋ 5 ಸಾರಿ ತೊಳ್ಕೊತೀರಾ 10 ಸಾರಿ ತೊಳ್ಕೊತೀರಾ ಅದು ನಿಮಗೆ ಬಿಟ್ಕೊಟ್ಟಿದ್ದು. ಆದರೆ ನೀರು ಮಾತ್ರ ತಿಳುವಾಗಿರ್ಬೇಕು ಮೇಲೆ, ಓಕೆನಾ? ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ 5ರಿಂದ 6 ಗಂಟೆವರೆಗೂ ನೆನೆಯೋದಕ್ಕೆ ಬಿಡ್ತೀನಿ. ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಓಕೆ, ಇವಾಗ 5ರಿಂದ 6 ಗಂಟೆ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ. ಇದರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಯಾವ ಥರ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು, ಈ ಬ್ಯಾಟರ್ನ ಯಾವ ಥರ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವೀಡಿಯೋನ ನೋಡಿ. ಇವಾಗ ಉದ್ದಿನ ಕಾಳು ಕೂಡ ಎಷ್ಟು ಚೆನ್ನಾಗಿ ನೆಂದಿದೆ. ಈ ಥರ ಎಲ್ಲ ಕಂಪ್ಲೀಟಾಗಿ ನೆನಿಬೇಕು. ನಾನು ಮೊದಲಿಗೆ ಉದ್ದಿನ ಕಾಳನ್ನು ಕಂಪ್ಲೀಟಾಗಿ ಮಿಕ್ಸಿ ಮಾಡ್ಕೊತೀನಿ. ಇವಾಗ ಮೆಂತ್ಯಲ್ಲಿ ಎಷ್ಟು ಯೆಲ್ಲೋ ಕಲರ್ ನೀರು ಬಂದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟು. ಹಾಗೆ ಹೆಲ್ತ್ಗೂ ಕೂಡ ತುಂಬ ಅದರಿಂದ ಬೆನಿಫಿಟ್ ಇದೆ. ಉದ್ದನ್ನು ಸ್ಮೂತಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಉದ್ದಿನ ಕಾಳನ್ನ ಸ್ಮೂತಾಗಿ ಮಿಕ್ಸಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಅಕ್ಕಿನ ಯಾವ ಥರ ಮಿಕ್ಸಿ ಮಾಡ್ಕೋಬೇಕಂದ್ರೆ ತರಿಯಾಗಿರಬೇಕು. ರವೆ ಇರುತ್ತಲ್ಲ, ನಾವು ಹೊರಗಡೆಯಿಂದ ರವೆ ತೊಗೊಂಡು ಬರ್ತೀವಿ, ಆ ಥರ ರವೆ ಥರ ಇರಬೇಕು. ಇದಕ್ಕೆ ನೀರೆಲ್ಲ ಜಾಸ್ತಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬಾರ್ದು. ನಾನು ನೀರು ಜಾಸ್ತಿ ಹಾಕ್ಕೊಂಡೇ ಇಲ್ಲ. ಆ ಸ್ಪೂನಲ್ಲಿ ಎಷ್ಟು ನೀರಿತ್ತೋ ಅಷ್ಟಕ್ಕೆ ಇಷ್ಟು ನೀರು ಥರ ಆಗಿಬಿಟ್ಟಿದೆ ನೋಡಿ. ಇದು ನೀರು ಥರ. ಇದರಲ್ಲಿ ರವೆನೂ ಕಾಣಿಸ್ತಾ ಇಲ್ಲ, ಏನೂ ಕಾಣಿಸ್ತಾ ಇಲ್ಲ. ಬಟ್ ರವೆ ತುಂಬಾ ಇದೆ ಇದರಲ್ಲಿ. ನಿಮಗೆ ನೀರು ಥರ ಕಾಣಿಸ್ತಾ ಇರೋದ್ರಿಂದ ರವೆ ಕಾಣಿಸ್ತಾ ಇಲ್ಲ. ಬಟ್ ಕಂಪ್ಲೀಟಾಗಿ ರವೆ ಇದೆ ಇದು. ಹೊರಗಡೆಯಿಂದ ಯಾವ ಥರ ರವೆ ತರ್ತೀವಲ್ಲ ಅದೇ ರವೆ ನೋಡಿ. ಇಲ್ಲಿ ಎಷ್ಟು ರವೆ ಈ ಥರ ನೀವು ಮಿಕ್ಸಿ ಮಾಡ್ಕೋಬೇಕು. ಸ್ಮೂತಾಗೆಲ್ಲ ಮಿಕ್ಸಿ ಮಾಡ್ಕೋಬಾರ್ದು, ಚೆನ್ನಾಗಿ ಬರಲ್ಲ ರವೆ ಇಡ್ಲಿ. ನೀವು ದಪ್ಪ ರವೆ ಥರ ಮಾಡಿಕೊಂಡ್ರೆ ಇಡ್ಲಿ ದಪ್ಪ ರವೆಯಿಂದ ಮಾಡಿದವ್ರ ಥರ ಆಗುತ್ತೆ. ಸಣ್ಣ ರವೆ ಸ್ಮೂತಾಗಿ ಮಾಡಿಕೊಂಡ್ರೆ ಚಿಕ್ಕದಾಗಿ ರವೆನ ಮಿಕ್ಸಿ ಮಾಡಿಕೊಂಡ್ರೆ ಚಿಕ್ಕದಾಗೆ ಇಡ್ಲಿ ಆ ಥರನೇ ಸೂಜಿ ರವೆ ಥರನೇ ಬರುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ರವೆ ಆಗಿದೆ ಅಂತ. ಈ ಥರ ಪರ್ಫೆಕ್ಟಾಗಿ ಇರಬೇಕು ಇದು. ಆದರೆ ನೀರು ಹಾಕೋಬೇಡಿ. ನೀರು ಹಾಕ್ಕೊಂಡ್ರೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ನಾನು ನಿಮಗೆ ಒಂದು ಸ್ವಲ್ಪ ಸ್ಪೂನಲ್ಲಿ ನೀರು ಇರೋದಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದಕ್ಕೆ ಈ ಥರ ಆಗಿದೆ ಇದು. ನೋಡು, ಕಂಪ್ಲೀಟಾಗಿ ರವೆ ಥರ ಇದೆ. ಈ ಥರ ರವೆ ಇದ್ದರೆ ಮಾತ್ರ ರವೆ ಇಡ್ಲಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದೇ ಥರ ಪರ್ಫೆಕ್ಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಸ್ಮೂತಾಗೆಲ್ಲ ಮಿಕ್ಸಿ ಮಾಡ್ಕೋಬೇಡಿ. ಈ ಸರಿ ನಾನು ಕೈಯಿಂದನೇ ಹಾಕ್ಕೊತೀನಿ. ಆಗಲೇ ನಾನು ಸ್ಪೂನಿಂದ ಹಾಕ್ಕೊಂಡಿದ್ದಕ್ಕೆ ನೀರು ಜಾಸ್ತಿಯಾಗಿ ನೀರು ಥರ ರವೆ ನಿಮಗೆ ಕಾಣಿಸ್ಲೇ ಇಲ್ಲ. ಇವಾಗ ನೀವು ಯಾವ ಲೋಟದಲ್ಲಿ ಉದ್ದಿನ ಬೇಳೆಯನ್ನು ತೊಗೊಂಡಿದ್ವಿ, ಉದ್ದಿನ ಕಾಳು ತೊಗೊಂಡಿದ್ವಿ, ಅದೇ ಲೋಟದಲ್ಲಿ 1 ಕಪ್ಪಷ್ಟು ಅನ್ನ ಹಾಕ್ಕೊತೀನಿ. ಹಾಗೆ ಮಿಕ್ಸಿ ಮಾಡ್ಕೊತೀನಿ ಇದ್ರ ಜೊತೆ ಇದನ್ನು. ಉದ್ದಿನ ಬೇಳೆ ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಅನ್ನ ತೊಗೋಬೇಕು. ಇವಾಗ ಮಾಡಿರೋ ಅನ್ನ ಆದರೂ ಸರಿ, ಇಲ್ಲ ಮಧ್ಯಾಹ್ನ ಮಾಡಿರೋ ಅನ್ನ ಆದರೂ ಸರಿ. ಇವಾಗ ಅನ್ನ ಮತ್ತು ನಾನು ಅಕ್ಕಿನ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲಿ ನೋಡಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ರವೆ ಕಾಣಿಸುತ್ತೆ. ಇದರಲ್ಲಿ ಅನ್ನ ಹಾಕದೇ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಯಾವ ಥರನಾದರೂ ಮಿಕ್ಸಿ ಮಾಡ್ಕೊಳ್ಳಿ ಅಥವಾ ನೀರು ಹಾಕ್ಕೊಂಡಾದರೂ ಮಾಡ್ಕೊಳ್ಳಿ, ಹಂಗೆ ಆದರೂ ಮಾಡ್ಕೊಳ್ಳಿ. ಬಟ್ ಇಂಪಾರ್ಟೆಂಟ್ ಏನಂದರೆ ಇದರಲ್ಲಿ ರವೆ ಥರ ಇರಬೇಕು. ಈ ಥರ ಯಾವ ಥರ ಹೊರಗಡೆಯಿಂದ ಅಂಗಡಿಯಿಂದ ರವೆ ತರ್ತಿರಲ್ಲ ರೆಡಿಮೇಡು, ಅದೇ ಥರ ಇರಬೇಕು ರವೆ ಅನ್ನೋದು. ಇದರಲ್ಲಿ ಅದು ತರಿಯಾಗಿ ರವೆ ಬರಬೇಕದು. ಆ ಥರ ನೀವು ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ರವೆ ಇದ್ರೇ ತುಂಬ ಒಳ್ಳೆಯದು. ಇಂಪಾರ್ಟೆಂಟು ಟಿಪ್ ಏನಂದರೆ ಅಕ್ಕಿ ನೆಂದಿರೋದ್ರಿಂದ ಬೇಗ ಮಿಕ್ಸಿ ಆಗಿಬಿಡತ್ತೆ, ಬೇಗ ಪೇಸ್ಟ್ ಥರ ಆಗುತ್ತೆ. ಸೊ ಹಂಗಾಗಿ ನೀವು ಜಾಸ್ತಿ ಮಿಕ್ಸಿ ಮಾಡ್ಕೋಬಾರ್ದು. 1-2 ಬ್ಲೆಂಡ್ ಮಾಡಿದರೆ ಸಾಕು, 2 ಸಾರಿ ನೀವು ಟರ್ನ್ ಮಾಡಿದರೆ ಸಾಕು, ಆಗಲೇ ಮಿಕ್ಸಿ ಆಗಿಬಿಡತ್ತೆ ಅದು. ಇದು ನನ್ನ ಓನ್ ರೆಸಿಪಿ. ಯೂಟ್ಯೂಬಲ್ಲಿ ಬೇಕಿದ್ರೆ ಸರ್ಚ್ ಮಾಡಿ ನೋಡಿ. ಇದನ್ನು ಫುಲ್ ಓವರ್ ನೈಟ್ ನೆನೆಯೋದಕ್ಕೆ ನಾನು ಎತ್ತಿಡ್ತಾ ಇದ್ದೀನಿ.
ರೇಷನ್ ಅಕ್ಕಿಯಿಂದ ಮಲ್ಲಿಗೆ ಇಡ್ಲಿ, ಖುಷ್ಬು ಇಡ್ಲಿ ಎಲ್ಲ ತೋರಿಸಿದ್ದಾರೆ. ಆದರೆ ರವೆ ಇಡ್ಲಿನ ಮಾಡೋದು ಯಾರಾದರೂ ತೋರಿಸಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ರವೆನ ಯಾವ ಥರ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹೊರತಾಗಿ ಅಕ್ಕಿಯಿಂದ ಡೈರೆಕ್ಟಾಗಿ ಇಡ್ಲಿ ಮಾಡೋದನ್ನು ಯಾರೂ ಹೇಳಿಲ್ಲ. ಇವಾಗ ಇದು ಮಾರ್ನಿಂಗ್ ಟೈಮ್. ಹಿಟ್ಟು ಎಷ್ಟು ನೊರೆ ಬಂದಿದೆ ನೋಡಿ, ಎಷ್ಟು ಬ್ಯಾಟರ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ಥರ ನೀವು ಪರ್ಫೆಕ್ಟಾಗಿ ಬರಬೇಕು. ಫುಲ್ ಬಬಲ್ಸ್ ಎಲ್ಲ ತುಂಬ್ಕೊಂಡಿರಬೇಕು. ಸೇಮ್ ನೀವು ಹೊರ್ಗಡೆ ಯಾವ ಥರ ಪಾಕೆಟಲ್ಲಿ ತೊಗೊಂಡು ಬಂದು ಮಾಡ್ತೀರಲ್ಲ, ಸೇಮ್ ಅದಕ್ಕಿಂತ ಚೆನ್ನಾಗಾಗತ್ತೆ. 100% ಹೇಳ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂಚೂರು ಅಡುಗೆ ಸೋಡಾನ ಹಾಕ್ಕೊತೀನಿ. ಮನೆಯಲ್ಲೇ ಸಾಕಷ್ಟು ರೇಷನ್ ಅಕ್ಕಿ ಇರ್ತವೆ. ಅದನ್ನೆಲ್ಲ ಬಿಟ್ಟು ನೀವು ಹೊರಗಡೆಯಿಂದ ಪ್ಯಾಕೆಟ್ ತೊಗೊಂಡು ಬಂದು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಪ್ಯಾಕೆಟ್ ತೊಗೊಂಡು ಬಂದು ಮಾಡೋದಕ್ಕಿಂತ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಇವಾಗ ಬ್ಯಾಟರ್ ರೆಡಿಯಾಗಿದೆ. ನಾನು ಸ್ಟವ್ ಆನ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ನಾನು ಲಿಡ್ ಕ್ಲೋಸ್ ಮಾಡಿರ್ತೀನಿ. ಯಾಕಂದರೆ ಕುದಿ ಬರಬೇಕು ನೀರು. ಇವಾಗ ಅದು ನೀರು ಕಾಯೋ ಅಷ್ಟರಲ್ಲಿ ನಾನು ಇದು ಇಡ್ಲಿ ಸ್ಟ್ಯಾಂಡ್ಗೆ ಎಣ್ಣೆನ ಹಚ್ಕೊಂಡ್ಬಿಟ್ಟು ನಾನು ಬ್ಯಾಟರ್ನ ಹಾಕ್ಕೊತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇವಾಗ ಈ ಬ್ಯಾಟರ್ನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಫುಲ್ಲಾಗಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಒಂಚೂರು ಒಳಗಡೆ ಇರಬೇಕು. ಅಷ್ಟರ ಮಟ್ಟಿಗೆ ಇದನ್ನ ಬ್ಯಾಟರ್ನ ಹಾಕ್ಕೊಳ್ಳಿ. ಹಾಗೆ ನೀವು ಇಡ್ಲಿ ಸ್ಟ್ಯಾಂಡನ್ನ ಇಟ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ಇಡ್ಲಿ ಸ್ಟ್ಯಾಂಡನ್ನು ನಾನು ಕುದೀತಾ ಇರೋ ನೀರಲ್ಲಿ ಕುಕ್ಕರಲ್ಲಿ ಇಟ್ಕೊತೀನಿ. ನೀರು ಕುದಿಯೋಕ್ಕಿಂತ ಮುಂಚೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಕುದ್ದಾದ್ಮೇಲೆ ನೀವು ಇಟ್ಕೋಬೇಕು. ಇದನ್ನು 10ರಿಂದ 15 ನಿಮಿಷ ನಾನು ಬೇಯಿಸ್ಕೊಂಡು ಆಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ 10ರಿಂದ 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಇಡ್ಲಿ ಮಾತ್ರ ಸೂಪರಾಗಿ ಬಂದಿದೆ. ಅದ್ಭುತ ಅಂದರೆ ಅದ್ಭುತ, ಅಷ್ಟೊಂದು ಸೂಪರಾಗಿ ಬಂದಿದೆ. ನೀವು ಹೊರಗಡೆಯಿಂದ ತೊಗೊಂಡು ಬಂದು ದುಡ್ಡನ್ನು ವೇಸ್ಟ್ ಮಾಡಬೇಡಿ. ಮನೆಯಲ್ಲೇ ಈ ಥರ ರೇಷನ್ ಅಕ್ಕಿಯಿಂದ ಸೂಪರಾಗಿರೋ ರವೆ ಇಡ್ಲಿನ ಮಾಡ್ಕೋಬೋದು. ಸ್ವಾಮಿ ವಿವೇಕಾನಂದ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳಲು 100 ಬಾರಿ ಯೋಚನೆ ಮಾಡ್ತಾನಂತೆ, ಜವಾಬ್ದಾರಿ ಇದ್ದವನು ನಿದ್ದೆಯಲ್ಲೂ ಎದ್ದಿರುತ್ತಾನಂತೆ. ಸ್ವಾಮಿ ವಿವೇಕಾನಂದವರು ಎಷ್ಟು ಅದ್ಭುತವಾದ ಮಾತು ಹೇಳಿದಾರಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ರೇಷನ್ ಅಕ್ಕಿಯಿಂದ ರವೆ ಇಡ್ಲಿ ಮಾಡೋ ರೆಸಿಪಿ ಏನಾದರೂ ಇದ್ದರೆ ಆ ವಿಡಿಯೋನ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಎಷ್ಟು ಅದ್ಭುತವಾಗಿ ರವೆ ಇಡ್ಲಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಹೊರಗಡೆಯಿಂದ ಪ್ಯಾಕೆಟ್ ತೊಗೊಂಡು ಬಂದು ಮಾಡಿದರೂ ಇಷ್ಟೊಂದು ರವೆ ಇಡ್ಲಿ ಚೆನ್ನಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನೀವು ಯಾವ ಥರ ರವೆನ ಮಿಕ್ಸಿ ಮಾಡ್ಕೊತೀರಾ ಅನ್ನೋದು. ದಯಮಾಡಿ ನೀವು ಸ್ಮೂತಾಗಿ ಮಾತ್ರ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ರವೆ ಇಡ್ಲಿ ಚೆನ್ನಾಗಿ ಬರಲ್ಲ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.